ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಡೇಂಜರ್ ಡೇಂಜರ್ ಕಾಂಗ್ರೆಸ್ ಡೇಂಜರ್ 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 ಕಾಂಗ್ರೆಸ್ ಡೇಂಜರ್ 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 ಕಾಂಗ್ರೆಸ್ ಡೇಂಜರ್ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಭಾರತ್ ಮಾತಾ ಕಿ ಹೋರಾಟವನ್ನು ಕುರಿತು ಮೈಸೂರು ನಗರ ಯುವ ಮೋರ್ಚಾ ಅಧ್ಯಕ್ಷರಾದ ರಾಕೇಶ್ ಗೌಡ್ರವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತು ಮೈಸೂರು ನಗರ ಯುವ ಮೋರ್ಚಾ ವತಿಯಿಂದ ರಾಜ್ಯ ಯುವ ಮೋರ್ಚಾ ಒಂದು ಏನು ಆದೇಶವನ್ನು ನೀಡಿತ್ತು, ನಮ್ಮ BJP ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜೇಂದ್ರಣ್ಣ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಡೇಂಜರ್ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಇವತ್ತು ಏನು ನಡೀತಾ ಇದೆ ಈಗ ಕಳೆದ ದಿನಗಳಲ್ಲಿ, ಇವತ್ತು ಮೈಸೂರು ಲೋಕಸಭಾ ಚುನಾವಣೆ, ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಏನು ಘೋಷಣೆ ಆಯಿತು, ಆ ನಂತರ ನಡೀತಾ ಇರತಕ್ಕಂಥ ಈ ಒಂದು ಮಡಿಕೇರಿಯಲ್ಲಿ ನಡೆದಂಥ ಒಂದು ಹಿಟ್ ಆ್ಯಂಡ್ ರನ್ ಕೇಸಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರನ್ನು ಒಬ್ಬ ಹಿಟ್ ಆ್ಯಂಡ್ ರನ್ ಮಾಡಿ ಒಬ್ಬರು ಪ್ರಾಣವನ್ನು ಬಲಿಯಾಗಿದೆ. ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಈಗಲೂ ಅವರು ದಾಖಲಾಗಿದ್ದಾರೆ, ಅವರು ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಹೆಣ್ಣುಮಗಳು ನೇಹಾನ ಹೆಣ್ಣುಮಗಳ ಹತ್ಯೆ ಇರ್ಬೋದು, ಆ ಹತ್ಯೆಯಲ್ಲಿ ಆರೋಪಿಗೆ ಅವರು ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ಅವರಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇನ್ನೂ ಹಲವಾರು ಪ್ರಕರಣಗಳು ಇವತ್ತು ದಲಿತರ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರಿಗೆ. ಆಮೇಲೆ ಈ 25,000 ಕೋಟಿ ಹಣವನ್ನು ಪರಿಶಿಷ್ಟ ಜಾತಿಗೆ ಏನು ಒಂದು ಕೊಟ್ಟಿದ್ರು, ಆ ಒಂದು ನಿಧಿಯ ಹಣವನ್ನು ಇವತ್ತು ಬೇರೆ ಒಂದು ಇದಕ್ಕೆ ಬಳಕೆಯನ್ನು ಮಾಡ್ಕೊಳ್ತಿಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಒಂದು ಡೇಂಜರ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಒಂದು ಇದನ್ನು ಹೋರಾಟವನ್ನು ಯುವ ಮೋರ್ಚಾ ವತಿಯಿಂದ ಇವತ್ತು ಮೈಸೂರು ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. 100ಗೆ 100% ಜನ ಬದಲಾವಣೆ ಹಾಗೆ ಆಗ್ತಾರೆ. ಇವತ್ತು ಭಾಗ್ಯಗಳು, ಬಿಟ್ಟಿ ಭಾಗ್ಯಗಳು ಏನು ಕೊಟ್ಟಿದ್ದಾರೆ ಅದು ಇವತ್ತು ಯಾವ ರೀತಿ ಆಗಿದೆ ಅಂದರೆ, ಅಭಿವೃದ್ಧಿಗೆ ಹಣ ಇಲ್ಲ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಯನ್ನು ಮಾಡಬೇಕು, ಆ ಅಭಿವೃದ್ಧಿಗೆ ಹಣ ಇಲ್ಲ. ಎಲ್ಲ ಬಿಟ್ಟಿ ಭಾಗ್ಯಗಳಿಗೆ ಅವರು ಅದು ಮಾಡಿ, ಆ ಬಿಟ್ಟಿ ಭಾಗ್ಯನೂ ಸರಿಯಾಗಿ ಅವರು ತುಂಬಿಸೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಈ ಒಂದು ಲೋಕಸಭಾ ಚುನಾವಣೆ ಆಗಲಿ, ಆ ಚುನಾವಣೆ ಆದ ನಂತರ ಅವರು ಏನಾರು ಮಾಡಿ ಈ ಭಾಗ್ಯಗಳನ್ನ ನಿಲ್ಲಿಸಬೇಕು. ಅದರ ಒಂದು ಇದನ್ನು BJPಗೆ ಕ್ರೆಡಿಟ್ನ ಕೊಡ್ತಾರೆ ನೋಡಿ ಅವರು. ಯಾವ ರೀತಿ ಅಂತಂದರೆ, ಈಗ ಅವರು ಯಾರ ಮೇಲಾರ ಕೇಸ್ ಹಾಕ್ಸಿಸಿ ಆ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸುವಂಥ ಕೋರ್ಟ್ನಲ್ಲಿ ಅಪೀಲ್ ಹೋಗಿ ನಿಲ್ಲಿಸಬೇಕು. ಆ ರೀತಿ ಒಂದು ಕೆಲಸವನ್ನು ಲೋಕಸಭಾ ಚುನಾವಣೆಯ ನಂತರ ಮಾಡ್ತಾರೆ. ಅಲ್ಲಿ ತನಕ ಮಾತ್ರ ಈ ಬಿಟ್ಟಿ ಭಾಗ್ಯಗಳು ನೋಡಿ ಮೇಡಮ್, ಲೋಕಸಭಾ ಚುನಾವಣೆ ಆಗಲಿ 6 ಇಲ್ಲ 7ನೇ ತಿಂಗಳಲ್ಲಿ ಆ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸ್ತದೆ ಕಾಂಗ್ರೆಸ್ ಸರ್ಕಾರ. ಈಗಲೂ 100% ಯಾವುದೇ ಕಾರಣಕ್ಕೂ ಅವರು ಕೊಡ್ತಾ ಇಲ್ಲ. ಈಗ ಕಣ್ಣೊರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತಂದ್ಬಿಟ್ಟು ಚುನಾವಣೆಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈಗ 3 ತಿಂಗಳದ್ದು ಒಟ್ಟಿಗೆ ಕೊಡ್ತೀನಿ ಅಂತ ಕೊಡೋಕ್ಕೆ ಒಂದು ಕಣ್ಣೊರೆಸುವಂಥ ನಾಟಕವನ್ನು ಆಡ್ತಾ ಇದ್ದಾರೆ. ಸರ್, ನಾನು ನೇಹಾ ಕೊಲೆ ವಿಷಯದಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಮೇಡಮ್. ಈಗ ಗೃಹ ಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ನಿಮಗೆ ಗೊತ್ತು, ಅವರ ಬೇಜವಾಬ್ದಾರಿ ಅಂತ ಹೇಳಿಕೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತ ಹುದ್ದೆಯಲ್ಲಿರೋದು, ಅವ್ರು ಏನು ಹೇಳಿಕೆಯನ್ನು ಅಂತ ಕೊಟ್ಟರು ಅಂತ ಅವ್ರು ಯಾವ ರೀತಿ ಅಂದರೆ, ಒಂದು ಮತ ಬ್ಯಾಂಕ್ಗೋಸ್ಕರ, ಅವ್ರ ಓಲೈಕೆಗೋಸ್ಕರ ಇವತ್ತು ಮಾಡ್ತಾ ಇರಕ್ಕಂತಕ್ಕಂಥ ಒಂದು ಇದು. ಅವರು ರಾಕೇಶ್ ಗೌಡ ಅಂತ, ಮೈಸೂರು ನಗರ ಯುವ ಮೋರ್ಚಾ ಅಧ್ಯಕ್ಷ. ಥ್ಯಾಂಕ್ ಯು. ನಮಸ್ತೆ. ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ. ಏನು ಕಾಂಗ್ರೆಸ್ ಗೌರ್ಮೆಂಟು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಿರುವಂಥ ಬೇರೆಯಾದಂಥ ವ್ಯವಸ್ಥೆ ದೃಷ್ಟಿಯಿಂದ ಬರೀ ಹಿಂದೂಗಳು ಅಂತ ನಾನು ಹೇಳಲ್ಲ, ಇಲ್ಲಿ ಕರ್ನಾಟಕದಲ್ಲಿ ವಾಸಿಸ್ತಿರುವಂಥ ಎಲ್ಲ ಜನತೆಗೂ ಸಹ ಮೋಸ ಮಾಡುವಂಥ ಕೆಲಸ ಮಾಡ್ತಿದೆ. ನಾವು ಬಾಯಲ್ಲಿ ಮಾತ್ರ ಹೇಳೋದಂಥದ್ದಲ್ಲ, ಮೇಲ್ನೋಟಕ್ಕೆ ನಿಮಗೆ ಮಾಧ್ಯಮ ಮಿತ್ರರಿಗೂ ಗೊತ್ತಾಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಇಡೀ ಕರ್ನಾಟಕ ಜನತೆಗೆ ತಲುಪಿದೆಯಾ? ಅದನ್ನು ಅವರವರ ಮನಸ್ಸಾಕ್ಷಿಯಲ್ಲಿ ನೋಡ್ಕೊಳ್ಳಿ ಬೇಕಾರೆ. ಅದೇ ರೀತಿ ಹಿಂದೂಗಳ ಕೊಲೆ ಮಾಡ್ತಿದ್ದಾರೆ. ಹಿಂದೂಗಳ ಕೊಲೆ ಅಂತಂದರೆ ಸಿದ್ದರಾಮಯ್ಯ ಹಿಂದೂ ಅಲ್ವಾ? ಹಂಗಾರೆ ಸಿದ್ದರಾಮಯ್ಯ ಅವರು ಏನಾರು ಮುಸ್ಲಿಮಾ, ಇಲ್ಲ ಕ್ರಿಶ್ಚನ್ನ, ಇಲ್ಲ ಯಾವ ಜಾತಿಗೆ ಸೇರಿದ್ದಾರೆ ಅಂತ ಹೇಳ್ಬಿಡ್ಲಿ, ಇಲ್ಲ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಹೇಳ್ಬಿಡ್ಲಿ. ಯಾಕೆಂದರೆ ಇವತ್ತು ಹಿಂದೂ ಕೊಲೆ ಆಗ್ತಿರೋಂಥದ್ದು ಬರೀ ಹೆಣ್ಮಗಳು ಮಾತ್ರ ಮಾತಾಡ್ತಿಲ್ಲ ನಾನು, ಇಡೀ ಆಗಿನಿಂದ ಈಗಿನ ಕಾಂಗ್ರೆಸ್ ಗೌರ್ಮೆಂಟನ್ನು ಯೋಚನೆ ಮಾಡಲಿ. ಅವ್ರು ಮಾಡ್ತಿರೋಂಥ ಹಿಂದೂ ಕೊಲೆಗಳು ಒಬ್ಬ ಹೆಣ್ಣು ಮಗಳು ಮಾತಲ್ಲ, ಇಲ್ಲಿ ಹೆಣ್ಣು ಮಕ್ಕಳು ಹಂಗಾರೆ ಬೆಳಿಬಾರ್ದು. ಹಂಗಾರೆ ಸಮಾಜದಲ್ಲಿ ಎಲ್ಲ ಹೇಳ್ತಾರೆ, ಶಿಕ್ಷಣ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಕ್ಕುಗಳನ್ನ. ಹಾಗಾದ್ರೆ ಸಂವಿಧಾನ ವಿರೋಧ ಚಟುವಟಿಕೆನೇ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿದೆ. ಹಂಗಾರೆ SSB TCSP ಇದು ಪರಿಶಿಷ್ಟ ಜಾತಿಯವ್ರಿಗೆ ಕೊಟ್ಟಿದ್ರು, SC ST ಅವ್ರದ್ದು. ಆ ದುಡ್ಡು ಎಲ್ಲೋಯ್ತು ಹಂಗಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು? ಅದನ್ನು ಉಪಯೋಗಿಸ್ಕೊಳ್ಳೋಕೆ ಅಧಿಕಾರ ಕೊಟ್ಟರು ಯಾರು? ಕಾಂಗ್ರೆಸ್ ಗೌರ್ಮೆಂಟ್ಗೆ ಎಲ್ಲಿ ಅಧಿಕಾರ ಇದೆ? ಯಾವ ಸಂವಿಧಾನದಲ್ಲಿ ಕೊಟ್ಟಿದೆ? ಸಂವಿಧಾನ ವಿರೋಧ ಚಟುವಟಿಕೆ BJP ಮಾಡ್ತಿದ್ಯಾ, ಕಾಂಗ್ರೆಸ್ ಮಾಡ್ತಿದ್ಯಾ?
ಇದನ್ನು ಪ್ರಶ್ನೆ ಮಾಡಬೇಕಾಗಿರೋಂಥದ್ದು ನಮ್ಮ BJP ಯುವ ಮೋರ್ಚಾ ಇವತ್ತು ಮಾಡ್ತಿದೆ. ಆದರೆ ಮುಂದಿನ ದಿನಗಳಲ್ಲಿ SC/ST ಜನಾಂಗ ಜೊತೆಗೆ ಇಡೀ ದೇಶದಲ್ಲಿ ವಾಸಿಸ್ತಿರುವಂಥ, ಕರ್ನಾಟಕ ಜನದಲ್ಲಿ ವಾಸಿಸ್ತಿರುವಂಥ ಎಲ್ಲ ಸಮುದಾಯದ ಜನರು ಸಹ ಪ್ರಶ್ನೆ ಮಾಡೋಂಥ ಕೆಲಸ ಆಗುತ್ತೆ. ಇವತ್ತು ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೀವಿ. ಸಿದ್ದರಾಮಯ್ಯ ಅವರು ಹಾಗೂ DK ಶಿವಕುಮಾರ್ ಅವರು ಹಿಂದೂ ಕೊಲೆ ಆಗಿರ್ಬೋದು, SC/ST ಜನಾಂಗದ ದುಡ್ಡು ಬಳಕೆ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಅನ್ಯ ವ್ಯವಹಾರವನ್ನು ಮಾಡ್ತಿದ್ದಾರೆ. ಇವತ್ತು ಹಂಗಾರೆ ಚುನಾವಣೆ ನಡೀತಿರೋ ಸಂದರ್ಭದಲ್ಲಿ ಎಲ್ಲ ಗ್ಯಾರಂಟಿ ಅಂದ್ಬಿಟ್ಟು ಗೃಹಲಕ್ಷ್ಮಿಗೆ ದುಡ್ಡು ಹಾಕಿದಾರಲ್ಲ, ಎಲ್ಲ ಹಾಕಿದ್ದಾರೆ? ಯಾವ ಯೋಗ್ಯತೆ ಇಟ್ಕೊಂಡು, ಯಾವ ಮಾನದಂಡ ಇಟ್ಕೊಂಡು ಮಾತಾಡ್ತಾರೆ ಇವರು ಎಲೆಕ್ಷನ್ ಬರ್ತಿದ್ದಾರೆ? ಒಬ್ಬ ವಿರೋಧ ಪಕ್ಷನ ನಾಯಕನ ಆಯ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಪಾರ್ಲಿಮೆಂಟಲ್ಲಿ. ಇವರು ನಮ್ಮ ಅಧಿಕಾರ ನಡೆಸ್ತಾರಾ? ಇದನ್ನೆಲ್ಲ ನಾವು ಜನತೆಯವರು ಯೋಚನೆ ಮಾಡಬೇಕು. ಈ ಲೋಕಸಭಾ ದೃಷ್ಟಿಯಿಂದಲೇ ನಮ್ಮ ಮೋದಿಯವರಿಗೆ ಮತ್ತೊಮ್ಮೆ ಕೈ ಜೋಡಿಸ್ಬೇಕು. ಆ ಜೋಡಿಸೋ ಮೂಲಕ ದೇಶದ ಸುಭದ್ರತೆ ಮತ್ತು ಹೆಣ್ಮಕ್ಳು ನಮ್ಮಲ್ಲಿರುವಂಥವ್ರಿಗೆ ರಕ್ಷಣೆ ಸಿಗಬೇಕು. ಇದಕ್ಕೆಲ್ಲಕ್ಕೂ ಮುನ್ನುಡಿ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯವರು ಅಧಿಕಾರಕ್ಕೆ ಬರಬೇಕು. ಈ ಅಧಿಕಾರ ಬರುವ ಮೂಲಕ ಎಲ್ಲ ದೇಶದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಸಹ ನಾವು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು BJP ಕಾರ್ಯಕರ್ತರು ಮಾಡ್ತಾರೆ ಹಾಗೂ BJP ಸರ್ಕಾರ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್.